ಇದು ಬ್ಲ್ಯಾಕ್ ಪೇರು. ಇದು ಒಂಥರ ಕಪ್ಪು ಹಣ್ಣಿನ ಒಂದು ಪೇರು, ಗವಾಯ್ ಅಂತ ಕರೀತಾರೆ. ಇದು ಭಾಳ ಒಳ್ಳೆಯ ಒಂದು ಇದನ್ನು. ಅದ್ರ ಜೊತೆ ಇದು ನೆಲ್ಲಿಕಾಯಿ ಗಿಡ ಕನಿಷ್ಠ ಏನಿಲ್ಲ ಅಂದರೂ ಕೂಡ ಒಂದು 6 ಫೀಟ್ವರೆಗೆ ಐತಿ. ಇದೆಲ್ಲ ಪಾಟಲ್ಲೇ ಬೆಳೆದಿರೋದು. ಅದ್ರ ಜೊತೆ ಇದು ಸಂಪಿಗೆ. ಇದು ಕೂಡ ಸಂಪಿಗೆ ಹೂ ಕೂಡ ಮನೆಯಲ್ಲಿ ನಾವು ನೋಡ್ಬೋದು. ಇದು ಕೂಡ ಪಾಟಲ್ಲೇ ಬೆಳೆದಿರೋದು. ಅದ್ರ ಜೊತೆ ಇದು ಚಿಕ್ಕು. ಇದರಲ್ಲಿ ನೋಡ್ಬೋದು ತಾವು ಭಾಳಷ್ಟು ಇಲ್ಲೆಲ್ಲ ಹೂಗಳ ಬಿಟ್ಟಿದೆ. ಕನಿಷ್ಠ ಏನೆಲ್ಲಾದರೂ ಕೂಡ ಈ ಚಿಕ್ಕನ್ನು ನೋಡಿದರೆ ಇವತ್ತಿಷ್ಟು ಹೂಗಳ ಇದು ಸುರಿಮಳೆ ಅಂದ್ರೆ ಬರೀ ಒಂದು ಪಾಟಲ್ಲಿ. ಇವೆಲ್ಲ ಟೆರಸ್ ಮೇಲೆ ಇಟ್ಟೆ ಬೆಳೆಯೋದು. ಆಮೇಲೆ ಇದು ಅಂಜೀರ್ ಹತ್ತಿಕಾಯಿ ಅಂತ ಕರಿತೇವೆ ನಾವು. ಈ ಅಂಜೀರ್ ಹಣ್ಣನ್ನು ಇವು ಕೂಡ ಇಲ್ಲೆಲ್ಲ ಬಂದಿದೆ. ಇದೆಲ್ಲ ಅಂಜೀರ್, ಭಾಳ ಚೆನ್ನಾಗಿರೋ ಅಂಜೀರ್ ಐತಿ. ತಾವು ನೋಡ್ಬೋದು ಇಲ್ಲಿ. ಇವೆಲ್ಲ ಕ್ರಾಪ್ಗಳನ್ನು ಭಾಳ ವಿನೂತನವಾದಂಥ ಒಂದು ಶೈಲಿಯಲ್ಲಿ ಇದನ್ನು ನಾವು ಬೆಳಿಬೋದು ಪಾಟಲ್ಲಿ. ಇದು ಲೆಮನ್ ಗ್ರಾಸ್. ಟೀಯಲ್ಲಿ ಅಥವಾ ಸಾಯಂಕಾಲ ಮನೆಯಲ್ಲಿ ಕುತ್ಕೊಂಡಾಗ ಇದನ್ನು ಯಾವಾಗಾದರೂ ನಾವು ಲೆಮನ್ ಟೀಯನ್ನು ಕುಡಿಬೇಕಾದ್ರೆ ಲೆಮನ್ ಗ್ರಾಸ್ ಟೀ ಇದು ತುಂಬ ಚೆನ್ನಾಗಿ ಹೆಲ್ತ್ ಕೂಡ ಒಳ್ಳೆಯದು. ಆಮೇಲೆ ಇಲ್ಲಿದೆ ಇದು ಅಲೋವೆರಾ. ಇದು ನೋಡ್ತೀರ ನೀವು, ಅಲೋವೆರಾ ಇದು ಕೂಡ ನಮ್ಗೆ ಅವಾಗ ಎದಕ್ಕಾದ್ರೂ ಬೇಕಾದರೆ ಇದು ವಿಟಮಿನ್ನು ಮತ್ತು ಆಯುರ್ವೇದಿಕದಲ್ಲಿ ಕೂಡ ಇದು ಭಾಳ ಇದು ಅಲೋವೆರಾ ಐತಿ. ಆಮೇಲೆ ಜಸ್ಮಿನ್, ಇದು ಮಲ್ಲಿಗೆ ಹೂವು. ಅದೇ ರೀತಿ ಬಂದರೆ ಈಗ ನೋಡ್ಬೋದು ಇದು ದಾಳಂಬ್ರಿ. ಈ ಸೀಸನ್ ಸ್ಟಾರ್ಟ್ ಇದೆ ದಾಳಂಬ್ರಿ. ಯಾವ ರೀತಿ ದಾಳಂಬ್ರಿ ಆಗ್ತಿದೆ ಅಂತೇಳಿ ಇಷ್ಟೆಲ್ಲ ದಾಳಂಬ್ರಿ ಇವನ್ನೆಲ್ಲ ನಾವು ಪಾಟಲ್ಲಿ ಇವನ್ನ ಬೆಳಿಬೋದು. ಈಗಾಗಲೇ ಇಲ್ಲಿ ಇಷ್ಟಕ್ಕೊಂದು ಹಣ್ಣುಗಳನ್ನು ಇದೆಲ್ಲ ನಾವು ಪಾಟ್ ಕಾನ್ಸೆಪ್ಟಲ್ಲಿ ಮಾಡಿರೋದು. ಅದರ ಜೊತೆ ಇದು 12 ತಿಂಗಳ ಮಾವು. 12 ತಿಂಗಳ ಮಾವು ಈಗಾಗಲೇ ಹೂ ಬಿಡ್ತಾ ಇದೆ. ಇದು ಕೂಡ ಒಂದು ವಿನೂತನವಾದಂಥ, ಇದು ಕೂಡ ಪಾಟಲ್ಲಿ ಬೆಳೆದಿರೋದು. ಆಮೇಲೆ ಇಲ್ಲಿ ನಾವು ಪುದೀನ, ಅದೇ ರೀತಿ ಪುದೀನಾನು ಕೂಡ ನಾವು ಯೂಸ್ ಮಾಡ್ಬೋದು. ಅದೇ ರೀತಿ ಇದು ಗಣೇಶನಿಗೆ ಬೇಕಾಗಿರುವಂತಹ ಒಂದು ಧ್ರುವ, ಇವನು ಕೂಡ ನಾವು ಪಾಟಲ್ಲಿ ಕೂಡ ಹಾಕಿ ನಾವು ಪೂಜೆಗಳಿಗೆ ಬಳಸ್ಬೋದು. ಇಲ್ಲಿ ಇನ್ನೂ 10 ಹಲವಾರು ಹೂವಿನ ಗಿಡಗಳನ್ನು ಕೂಡ ಎಲ್ಲ ಪಾಟ್ನಲ್ಲಿ ಶೋ ಪ್ಲಾಂಟ್ಸ್ಗಳನ್ನು ಮಾಡೈತಿ. ಇವೆಲ್ಲ ಒಂದು ವಿನೂತನವಾಗಿರೋದ್ರಿಂದ ಇದನ್ನು ಪ್ರತಿಯೊಬ್ಬೊಬ್ಬರು ಈ ರೀತಿ ಇರುವಂಥ 5ನೇ ಮಹಡಿ ಮೇಲೆ ಇವೆಲ್ಲ ಇದೆ. ಇದು ಬಹಳ ತಾವೆಲ್ಲ ನೋಡ್ಬೋದು. ಇಷ್ಟು ಅಂತ ಒಂದು ವೆರೈಟಿನ ನಾವಿಲ್ಲಿ ಮಾಡ್ಕೊಂಡು ನಾವು ಮಾಡ್ಬೋದು ಇದನ್ನೆಲ್ಲ. ಅದಕ್ಕಾಗಿ ಇಷ್ಟೆಲ್ಲವನ್ನು ಕೂಡ ಈ ನಾವು ಬೆಳೆಸ್ಬೇಕಾದ ಅನ್ನೋ ಕಾನ್ಸೆಪ್ಟನ್ನು ಇಟ್ಟಾಗ ಇವೆಲ್ಲ ಬಂದಿದ್ದಾವ. ಅದಕ್ಕಾಗಿ ಇವೆಲ್ಲ ಕೂಡ ತಾವ ಬಹಳ ಸಮಂಜಸವಾಗಿ ನೋಡಿದಾಗ ಬಹಳ ಒಂದು ವಿನೂತನ ಅನ್ನಿಸ್ತದೆ. ಈ ಹಸಿರನ್ನು ನೋಡ್ತಾ ಇದ್ರೆ ಕಣ್ಣಿಗೆ ದೃಷ್ಟಿ ಅಂದರೆ ಏನಾದರೂ ಕೂಡ ಅವರಿಗೆ ಭಾಳ ಜನ ಕನ್ನಡಕ ಬಂದಿರ್ತದೆ. ಇದ್ರ ಮೇಲೆ ಭಾಳಷ್ಟು ಫೋಕಸ್ ಮಾಡಿದರೆ ಅವ್ರ ಕನ್ನಡಕನ ಒಂದು ನಂಬರ್ಗಳ ಕಡಿಮೆ ಆಗುವಂಥ ಒಂದು ಸಾಧ್ಯತೆಗಳಿಗೆ ನೈಸರ್ಗಿಕವಾದಂಥದ್ರಲ್ಲಿ ಒಂದು ಶಕ್ತಿ ಐತೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಇನ್ನೂ 10 ಹಲವಾರು ಇದರಿಂದ ನಾವು ತಿಳ್ಕೊಬೋದು, ಕಲಿಬೋದು. ತಾವೆಲ್ಲ ಇದ್ರ ಜೊತೆ ಅಭ್ಯಾಸ ಮಾಡಬೇಕು ಮತ್ತು ಪ್ರಕೃತಿಯೊಂದಿಗೆ ಒಡನಾಟನ ಬೆಳೆಸ್ಬೇಕಂತೇಳಿ ತಮ್ಮಲ್ಲಿ ಈ ಮೂಲಕ ಕೇಳ್ಕೊಳ್ತೀನಿ.